ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕ್ರೀಡಾಮವಯಂ ಶ್ಲೋಕಾಂತ್ಯಾಕ್ಷರೀಂ ಈ ಚಾಪ್ಟರ್ನ 4ನೆಯ 5ನೆಯ ಹಾಗೂ 6ನೆಯ ಸುಭಾಷಿತದ ಎಕ್ಸ್ಪ್ಲನೇಷನ್ ಪಾರ್ಟ್ ಅನ್ನು ನೋಡೋಣ. ಮೊದಲ 3 ಸುಭಾಷಿತಗಳ ಎಕ್ಸ್ಪ್ಲನೇಷನ್ನ ಪಾರ್ಟ್ನ ವಿಡಿಯೋದ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಐಕಾರ್ಡ್ ಅಲ್ಲಿ ಹಾಕಿರ್ತೇನೆ, ಒಮ್ಮೆ ನೋಡ್ಕೊಂಡು ಬನ್ನಿ. ಮೊದಲನೆಯದು ರೂಪಯೌವನ ಸಂಪನ್ನಾಹ, ಹಾಗೆ ಎರಡನೆಯದು ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ, ಮೂರನೆಯದು ವಿದ್ಯಾವಿವಾದಾಯ ಧನಂ ಮದಾಯ. ಈ ಮೂರರಲ್ಲೂ ಈ ಚಾಪ್ಟರ್ನಲ್ಲಿ ಬರುವಂತಹ ಎಲ್ಲಾ ಸುಭಾಷಿತಗಳು ಸಹ ವಿದ್ಯೆಯ ಮಹತ್ವವನ್ನು ಸಾರುವಂತಹ ಸುಭಾಷಿತಗಳು. ಇವತ್ತು 4ನೆಯ ಸುಭಾಷಿತಕ್ಕೆ ಹೋಗೋಣ. ಯೇಷಾಂ ನ ವಿದ್ಯಾ ನ ತಪೋ ನ ದಾನಂ ಜ್ಞಾನಂ ನ ಶೀಲಂ ನ ಗುಣೋ ನ ಧರ್ಮಃ ತೇ ಮರ್ತ್ಯಲೋಕೆ ಭುವಿ ಭಾರಭೂತ ಮನುಷ್ಯರೂಪೇಣ ಮೃಗಾಶ್ಚರಂತಿ. ಯೇಷಾಂ ನ ವಿದ್ಯಾ ನ ತಪೋ ನ ದಾನಂ ಜ್ಞಾನಂ ನ ಶೀಲಂ ನ ಗುಣೋ ನ ಧರ್ಮಃ ತೇ ಮರ್ತ್ಯಲೋಕೆ ಭುವಿ ಭಾರಭೂತ ಮನುಷ್ಯರೂಪೇಣ ಮೃಗಾಶ್ಚರಂತಿ. ಮೊದಲಿಗೆ ಪದಚ್ಛೇದವನ್ನು ನೋಡೋಣ. ಇಲ್ಲಿ ಪದಚ್ಛೇದ ಅನ್ನುವಂಥದ್ದು ಬಹಳ ಕಮ್ಮಿ ಇದೆ. ಯೇಷಾಂ ನ ವಿದ್ಯಾ ನ ತಪಃ ನ ದಾನಂ ಜ್ಞಾನಂ ನ ಶೀಲಂ ನ ಗುಣಃ ನ ಧರ್ಮಃ ತೇ ಮರ್ತ್ಯ ಲೋಕೆ ಭುವಿ ಭಾರಭೂತಾಃ ಮನುಷ್ಯ ರೂಪೇಣ ಮೃಗಾಃ ಚರಂತಿ. ಇಲ್ಲಿಯೂ ಸಹ ವಿದ್ಯೆಯ ಒಂದು ಮಹತ್ವವನ್ನು ಹೇಳ್ತಾರೆ, ಅದರ ಜೊತೆಗೆ ಇನ್ನೇನೇನು ಮನುಷ್ಯನಲ್ಲಿ ಇರಬೇಕು ಅನ್ನುವಂಥದ್ದು. ಯೇಷಾಂ ಯಾರ ಬಳಿ ನ ವಿದ್ಯಾ ನಾಲೆಡ್ಜ್ ವಿದ್ಯೆ ಇಲ್ಲವೋ, ನ ತಪಃ ತಪಃ ಅಂದರೆ ತಪಸ್ಸು, ತಪಸ್ಸು ಅಂದರೆ ಪರಿಶ್ರಮ ಅಂತ ಅರ್ಥ, ಒಂದು ಏಕಾಗ್ರತೆಯಿಂದ ಕಂಟಿನ್ಯೂಸ್ ಆಗಿ ಮಾಡುವಂಥದ್ದು. ಇಲ್ಲಿ ನಮ್ಮ ಕಲಿಯುಗದಲ್ಲಿ ತಪಸ್ಸು ಅಂದರೆ ಒಂದು ಸತ್ಯವನ್ನು ಹೇಳುವಂಥದ್ದೇ ತಪಸ್ಸು, ಇನ್ನೊಂದು ಪರಿಶ್ರಮ, ಕಠಿಣ ಶ್ರಮದಿಂದ ಸಂಪಾದನೆಯನ್ನ ಮಾಡುವಂಥದ್ದು ಅಥವಾ ಏನನ್ನು ಆರ್ಜನೆಯನ್ನ ಮಾಡುವಂಥದ್ದು. ಹಾಗೆ ದಾನಂ ಇನ್ನೊಬ್ಬರಿಗೆ ನಮ್ಮಲ್ಲಿರುವ ವಸ್ತುವನ್ನ ತ್ಯಾಗವಾಗಿ ಕೊಡುವಂಥದ್ದು. ಜ್ಞಾನಂ ವಿದ್ಯೆಯಿಂದ ಬರುವಂತಹ ಒಂದು ತಿಳುವಳಿಕೆ ಜ್ಞಾನ. ಶೀಲಂ ಶೀಲ ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್, ನಮ್ಮ ಒಬ್ಬ ಮನುಷ್ಯನ ವ್ಯಕ್ತಿತ್ವ ಅಂತ ಹೇಳ್ತೀವಿ, ಅಥವಾ ಕ್ಯಾರೆಕ್ಟರ್, ಅಥವಾ ಅದನ್ನ ಸಂಸ್ಕಾರ ಅಂತ ಹೇಳಬಹುದು, ಅಥವಾ ಉತ್ತಮವಾದ ಒಂದು ಚರಿತ್ರೆ, ಈ ರೀತಿಯಲ್ಲಿ ಹೇಳಬಹುದು. ಶೀಲ. ನ ಗುಣಃ ಗುಣವೇ ಇಲ್ಲ ಅವನಲ್ಲಿ, ಎಲ್ಲವೂ ದೋಷಗಳೇ ತುಂಬಿಕೊಂಡಿವೆ. ಅಥವಾ ಧರ್ಮ ನ ಧರ್ಮ ಧರ್ಮಾಚರಣೆಯಲ್ಲಿ ತೊಡಗಿಲ್ಲ. ಧರ್ಮಾಚರಣೆ ಅಂದ ತಕ್ಷಣ ದೇವರನ್ನ ಧ್ಯಾನಿಸುವುದು ಮಾತ್ರ ಧರ್ಮಾಚರಣೆಯಲ್ಲ, ಸಾಮಾನ್ಯ ಧರ್ಮಗಳು ನಾವು ಹಿಂದಿನ ಒಂದು ಚಾಪ್ಟರ್ನಲ್ಲಿ ನೋಡಿದ್ವಿ. ಸತ್ಯವನ್ನು ನುಡಿಯುವಂಥದ್ದು, ಅಕ್ರೋಧ, ಕರುಣೆ, ಸೇವೆ, ಬೇರೆಯವರಿಗೆ ಸೇವೆಯನ್ನ ಮಾಡುವಂಥದ್ದು, ಪರೋಪಕಾರ, ಇವುಗಳೆಲ್ಲ ಸಾಮಾನ್ಯ ಧರ್ಮ. ಇಲ್ಲಿ ಯೇಷಾಂ ಅಂದಾಗ ಯಸ್ಯ ಯಯೋಹು ಯೇಷಾಂ ಯಾರ ಹತ್ತಿರ ಅಂತ, ಯಾರ ಬಳಿ ವಿದ್ಯೆ ಇಲ್ಲವೋ, ವಿದ್ಯಾ ಸ್ತ್ರೀಲಿಂಗ ಶಬ್ದ ಅಂದ್ರೆ ವಿದ್ಯಾರ್ಜನೆಯನ್ನ ಮಾಡ್ತಾ ಇಲ್ಲ, ಎಜುಕೇಶನ್ ಇಲ್ಲ. ಅಥವಾ ನ ತಪಃ ಎಜುಕೇಶನ್ ಪಡ್ಕೊಂಡಿದ್ದಾರೆ ಆದರೆ ಪರಿಶ್ರಮವನ್ನ ಮಾಡ್ತಾ ಇಲ್ಲ, ಸಂಪಾದನೆಗೆ ಪರಿಶ್ರಮವನ್ನ ಪಡ್ತಾ ಇಲ್ಲ. ಅಥವಾ ದಾನವನ್ನ ಮಾಡ್ತಾ ಇಲ್ಲ, ತಾನು ಗಳಿಸಿದ್ದನ್ನ ಬರೀ ತನ್ನ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸಿಕೊಳ್ಳುವಂಥದ್ದು, ಬೇರೆಯವರಿಗೆ ಅಗತ್ಯವಾದ ಸಮಯದಲ್ಲಿ ತನ್ನಲ್ಲಿರುವ ವಸ್ತುಗಳನ್ನ ಕೊಡುವಂತಹ ಒಂದು ಮನಸ್ಥಿತಿ ಇಲ್ಲ. ಜ್ಞಾನವಿಲ್ಲ, ವಿದ್ಯೆಯನ್ನ ಪಡೆದರೂ ಸಹ ಸತ್ಯ ಯಾವುದು ಇದನ್ನ ತಿಳಿಯುವಂತಹ ಒಂದು ಸತ್ಯಾಸತ್ಯಗಳ ವಿವೇಕ ಇಲ್ಲದೆ ಇರುವಂಥದ್ದು. ಹಾಗೆ ಯಾರಲ್ಲಿ ಶೀಲವಿಲ್ಲವೋ ಅಥವಾ ಸಚ್ಚಾರಿತ್ರ್ಯವಿಲ್ಲವೋ, ನಮ್ಮಲ್ಲಿ ವಿದ್ಯೆ ಇರಬಹುದು, ನಾವು ತಪಸ್ಸನ್ನ ಪರಿಶ್ರಮ ಪಡಬಹುದು ಅಥವಾ ದಾನವನ್ನ ಕೊಡ್ತಿರಬಹುದು, ಆದರೆ ಇವೆಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಬೇಕಾದದ್ದು ಶೀಲ, ಚಾರಿತ್ರ್ಯ. ವಿದ್ಯೆಯನ್ನ ಯಾವುದೋ ಒಂದು ಮೋಸದಿಂದ ಪಡೆದರೆ ಅದು ಸಚ್ಚಾರಿತ್ರ್ಯವಾಗೋದಿಲ್ಲ. ಅಥವಾ ದಾನವನ್ನು ಕೊಡುವಂಥದ್ದು, ನಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ದಾನವನ್ನು ಕೊಡುವಂಥದ್ದು, ಅಥವಾ ದಾನ ಅಂದರೆ ನಮ್ಮಲ್ಲಿರುವ ನಮಗೆ ಅತ್ಯಂತ ಪ್ರೀತಿಯ ವಸ್ತುವನ್ನ ಬೇರೆಯವರಿಗೆ ತ್ಯಾಗ ಮಾಡುವಂಥದ್ದು. ಆದರೆ ಸಾಮಾನ್ಯವಾಗಿ ನಾವು ದಾನ ಅಂತ ಏನ್ ಮಾಡ್ತೀವಿ, ನಮಗೆ ಬೇಡದ ವಸ್ತುವನ್ನ ಇತರರಿಗೆ ಕೊಟ್ಟು ನಾನು ದಾನ ಮಾಡಿದೆ ಅಂತ ಅನ್ಕೊಂತೀವಿ. ಅದು ನಮ್ಮ ಚಾರಿತ್ರ್ಯವನ್ನ ಅಳಿತದೆ. ಹಾಗೆ
ಗುಣ, ನಮ್ಮಲ್ಲಿ ಗುಣಗಳು ಅಂದರೆ ಇಲ್ಲಿ ಒಂದು ಒಳ್ಳೆಯ ಹ್ಯಾಬಿಟ್ಗಳು ಅಂತ ಹೇಳಬಹುದು. ದೋಷಗಳು ಅಂದರೆ ನಮ್ಮಲ್ಲಿರುವಂತಹ ವ್ಯಸನಗಳು. ಒಳ್ಳೆಯ ಗುಣಗಳು ಇಲ್ಲ, ಅಥವಾ ಯಾರು ಒಳ್ಳೆಯ ಧರ್ಮಾಚರಣೆಗಳಲ್ಲಿ ತೊಡಗಿಲ್ಲ. ಆಗಲೇ ಹೇಳಿದ ಹಾಗೆ ಸತ್ಯ, ಅಹಿಂಸೆ, ಕರುಣೆ, ಸೇವೆ, ಪರೋಪಕಾರ ಇಂತಹ ಸಾಮಾನ್ಯ ಧರ್ಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿಲ್ಲವೋ ಅಂತಹ ಮನುಷ್ಯ ತೇ ಮರ್ತ್ಯಲೋಕೆ. ಮರ್ತ್ಯಲೋಕ ಅಂದರೆ ಭೂಲೋಕ. ಮರ್ತ್ಯ ಮೃತರು ಅಂದರೆ ಸಾಯುವುದು. ಭೂಮಿಯನ್ನ ಮರ್ತ್ಯಲೋಕ ಅಂತಲೂ ಕರಿತೀವಿ. ಯಾಕಂದರೆ ಭೂಮಿಯಲ್ಲಿ ಹುಟ್ಟಿದವರೆಲ್ಲರೂ ಸಾಯಲೇಬೇಕು. ಅದು ಮನುಷ್ಯನಿರಬಹುದು, ಪ್ರಾಣಿ ಪಕ್ಷಿಗಳು, ಎಲ್ಲಾ ಜೀವಿಗಳು, ಹುಟ್ಟಿದ ಎಲ್ಲಾ ಜೀವಿಗಳು ಸಾಯಬೇಕು ಭೂಮಿಯಲ್ಲಿ ಹುಟ್ಟಿದ ನಂತರ. ಆದ್ದರಿಂದ ಇದನ್ನ ಮರ್ತ್ಯಲೋಕ ಅಂತ ಕರಿತೀವಿ. ಈ ಮರ್ತ್ಯಲೋಕದಲ್ಲಿ ಅವರು ಭೂಮಿಗೆ ಭಾರಭೂತ, ಭೂಮಿಯಲ್ಲಿ ಭಾರಭೂತ, ಭೂಮಿಗೆ ಭಾರವಾಗಿ ಇರ್ತಾರೆ ಅಂತ ಹೇಳ್ತೀವಲ್ವ ಮಾತಿನಲ್ಲಿ, ಆ ರೀತಿಯಲ್ಲಿ. ಅಂದರೆ ಅವರಿಂದ ಯಾವುದೇ ಸಮಾಜಕ್ಕೆ, ಒಂದು ಕುಟುಂಬಕ್ಕಾಗಲಿ, ಸಮಾಜಕ್ಕಾಗಲಿ, ದೇಶಕ್ಕಾಗಲಿ, ಪರಿಸರಕ್ಕಾಗಲಿ ಯಾವುದೇ ಒಂದು ಪ್ರಯೋಜನ ಇರೋದಿಲ್ಲ. ಅವರು ಭೂಮಿಗೆ ಒಂದು ಭಾರವಾಗಿ ಮನುಷ್ಯ ರೂಪೇಣ ಮೃಗಾಹ ಚರಂತಿ. ಹೇಗೆ ಮೃಗಗಳು ಸಂಚರಿಸ್ತಾ ಇರ್ತವೆ, ಮೃಗಗಳ ಒಂದು ಜೀವನ ಅಂತ ಹೇಳಿದಾಗ ಅವುಗಳಲ್ಲಿ ನಾವು ಮೇಲೆ ಹೇಳಿದಂತಹ ಯಾವುದೇ ಒಂದು ಗುಣಗಳನ್ನು ನಾವು ನೋಡೋದಿಲ್ಲ. ಅದು ಅವಶ್ಯಕತೆಯೂ ಇಲ್ಲ. ವಿದ್ಯೆ, ತಪ, ದಾನ, ಜ್ಞಾನ, ಶೀಲ, ಗುಣ, ಧರ್ಮ. ಮನುಷ್ಯನಿಗೂ ಪ್ರಾಣಿಗಳಿಗೂ ಇರುವಂತಹ ಒಂದು ಮುಖ್ಯವಾದ ಡಿಫರೆನ್ಸು, ಭೇದ ಏನಂದ್ರೆ, ಇದನ್ನ ಇನ್ನೊಂದು ಸುಭಾಷಿತ ಸುಂದರವಾಗಿ ಹೇಳ್ತದೆ. ಆಹಾರ ನಿದ್ರಾ ಭಯಮೈಥುನಂ ಚ ಸಮಾನಮೇತತ್ ಪಶುಭಿರ್ನರಾಣಾಂ ಜ್ಞಾನೋ ನರಾಣಾಂ ತ್ವಧಿಕೋ ವಿಶೇಷಃ ಜ್ಞಾನವಿಹೀನಃ ಪಶುಭಿ ಸಮಾನಃ ಅಂತ ಬರುತ್ತೆ. ಮನುಷ್ಯರಲ್ಲೂ ಪ್ರಾಣಿಗಳಲ್ಲೂ ಒಂದೇ ರೀತಿಯಲ್ಲಿ ಇರುವಂಥದ್ದು ಆಹಾರ, ನಿದ್ರೆ, ಭಯ, ಮೈಥುನ. ಹಾಗೆ ಆಹಾರ, ನಿದ್ರಾ, ಭಯ, ಮೈಥುನಂ ಚ, ಇವಿಷ್ಟು ಎಲ್ಲವೂ ಮನುಷ್ಯ ಹಾಗೂ ಪ್ರಾಣಿಗಳಲ್ಲಿ ಸಮಾನವಾಗಿರ್ತವೆ. ಆದರೆ ಮನುಷ್ಯನಲ್ಲಿ ಒಂದು ಉತ್ತಮವಾಗಿರುವಂಥದ್ದು, ಅವನನ್ನು ಪ್ರಾಣಿಗಳಿಗಿಂತ ಸಪರೇಟ್ ಮಾಡುವಂಥದ್ದು ಅವನಲ್ಲಿರುವಂತಹ ಬುದ್ಧಿಶಕ್ತಿ ಅಥವಾ ಜ್ಞಾನ ಅನ್ನುವಂಥದ್ದು. ಮಾತು ಇರಬಹುದು, ಮಾತಿನ ಮೂಲಕ ಜ್ಞಾನವನ್ನು ಸಂಪಾದಿಸುವಂಥದ್ದು ಅವನಲ್ಲಿರುವಂತಹ ಒಂದು ಮುಖ್ಯ ಭೇದ. ಈ ಮೇಲಿನ ಯಾವುದೇ ಗುಣಗಳು ಇಲ್ಲದೆ ಇರುವಂತಹ ಮನುಷ್ಯ ಅವನು ಮೃಗದಂತೆ. ಮೃಗಾಹ ಚರಂತಿ. ಹೇಗೆ ಮೃಗಗಳು ಹುಟ್ಟುತ್ತವೆ, ಬೆಳಗ್ಗೆ ಎದ್ದು ತಿಂಡಿ, ಅವುಗಳ ಒಂದು ದಿನಚರಿಯೇ ಆಹಾರ, ನಿದ್ರೆ, ಭಯ, ಮೈಥುನ, ಇವುಗಳು ಮಾತ್ರ. ಅದರಂತೆಯೇ ಇಂತಹ ಮನುಷ್ಯ ಸಹ, ಯಾರಲ್ಲಿ ಈ ಗುಣಗಳಿಲ್ಲವೋ ಅಂತಹ ಅಂಥವರು ಮನುಷ್ಯ ರೂಪದಲ್ಲಿರುವ ಮೃಗಗಳಂತೆ ಭೂಮಿಗೆ ಭಾರವಾಗಿ ಜೀವನವನ್ನ ಕಳೀತಾ ಇರ್ತಾರೆ. ಆದ್ದರಿಂದ ನಮ್ಮಲ್ಲಿ ಈ ಮೇಲಿನ ಗುಣಗಳು, ಮನುಷ್ಯ ಅಂತ ಅನಿಸ್ಕೊಳ್ಬೇಕಾದ್ರೆ, ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕಾದ್ರೆ ಈ ಮೇಲಿನ ಗುಣಗಳು ನಮ್ಮಲ್ಲಿ ಇರಬೇಕು ಅನ್ನುವಂಥದ್ದು ಈ ಸುಭಾಷಿತದ ಒಂದು ತಾತ್ಪರ್ಯ. ಯೇಷಾಂ ನ ವಿದ್ಯಾ ನ ತಪೋ ನ ದಾನಂ ನ ಜ್ಞಾನಂ ನ ಶೀಲಂ ನ ಗುಣಃ ನ ಧರ್ಮಃ ತೇ ಮರ್ತ್ಯಲೋಕೆ ಭುವಿ ಭಾರಭೂತ ಮನುಷ್ಯರೂಪೇಣ ಮೃಗಾಹ ಚರಂತಿ. ಇಲ್ಲಿ ಅದನ್ನೇ ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ. ಯೇ ಜನಾಹ ವಿದ್ಯಾಂ ನ ಅರ್ಜಯಂತಿ. ಅರ್ಜಯತಿ ಅಂದರೆ ಸಂಪಾದಿಸುವಂಥದ್ದು. ಕಠಿಣ ವ್ರತಂ ನ ಆಚರಂತಿ. ಕಠಿಣವಾದ ವ್ರತವನ್ನ, ವ್ರತ ಅಂದರೆ ಒಂದು ದೇವರ ಬಗ್ಗೆ ಇರುವಂಥದ್ದೇ ಆಗಿರಬಹುದು, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದದ್ದೇ ಆಗಿರಬಹುದು. ಕನ್ಸಿಸ್ಟೆನ್ಸಿ, ಅದನ್ನ ಆಚರಿಸುವುದಿಲ್ಲವೋ. ಅಥವಾ ದಾನಂ ನ ಕುರುವಂತಿ. ದಾನ ಧರ್ಮಾದಿಗಳನ್ನ ಮಾಡುವುದಿಲ್ಲವೋ. ಜ್ಞಾನಂ ನ ಅರ್ಜಯಂತಿ. ಉತ್ತಮ ಚರಿತ್ರವಂತಹ ನ ಭವಂತಿ. ಅಂದರೆ ಶೀಲ ಅಂತ ಬಂತಲ್ಲ ಅಲ್ಲಿ, ಉತ್ತಮ ಚರಿತ್ರೆಯನ್ನ, ಕ್ಯಾರೆಕ್ಟರ್ನ ಹೊಂದಿರುವುದಿಲ್ಲವೋ. ಗುಣವಂತಹ ನ ಸಂತಿ. ಗುಣವಂತನಾಗಿಲ್ಲವೋ. ಧರ್ಮಾಚರಣಂ ನ ಕುರುವಂತಿ. ತೇ ಅಸ್ಯಾಂ ಭೂಮೌ. ಈ ಭೂಮಿಯಲ್ಲಿ ಭಾರಭೂತರಾಗಿ, ಒಂದು ಭೂಮಿಗೆ ಭಾರವಾಗಿ ಪಶವಃ ಇವ ಇತಸ್ತತಃ ಭ್ರಮಂತಿ. ಇತಸ್ತತಃ ಅಂದ್ರೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಸುಮ್ಮನೆ ಓಡಾಡ್ಕೊಂಡಿರ್ತಾರೆ ಅನ್ನುವಂಥದ್ದು. ಇದು ಈ ಸುಭಾಷಿತದ ತಾತ್ಪರ್ಯ. ಮುಂದಿನ ಸುಭಾಷಿತ.
ತದಾ ವೃತ್ತಿಶ್ಚ ಕೀರ್ತಿಶ್ಚ ಲಕ್ಷ್ಮೀರ್ವಾಣಿ ಯಶಸ್ವಿನಿ ತತ್ವಜ್ಞಾನಂ ಪರಾ ಶಾಂತಿರ್ ಯದಾ ವಿದ್ಯಾ ಭವೇತ್ತವ. ತದಾ ವೃತ್ತಿಶ್ಚ ಕೀರ್ತಿಶ್ಚ ಲಕ್ಷ್ಮೀರ್ವಾಣಿ ಯಶಸ್ವಿನಿ ತತ್ವಜ್ಞಾನಂ ಪರಾ ಶಾಂತಿರ್ ಯದಾ ವಿದ್ಯಾ ಭವೇತ್ತವ. ಪದಚ್ಛೇದವನ್ನು ಮಾಡೋಣ. ಇಲ್ಲಿಯೂ ಸಹ ವಿದ್ಯೆಯ ಒಂದು ಮಹತ್ವವನ್ನು ಹೇಳ್ತದೆ. ವಿದ್ಯೆಯನ್ನು ಪಡೆದರೆ ಏನು ಸಿಗ್ತದೆ ನಮಗೆ ಅಂತ. ತದಾ ವೃತ್ತಿ ಚ ಕೀರ್ತಿ ಚ ಲಕ್ಷ್ಮೀ ವಾಣಿ ಯಶಸ್ವಿನಿ ತತ್ವಜ್ಞಾನಂ ಪರಾ ಶಾಂತಿ ಯದಾ ವಿದ್ಯಾ ಭವೇತ್ ತವ. ಯದಾ ಅನ್ನುವಂಥದ್ದು ಇಲ್ಲಿ ತದಾ ಯದಾ ಮೊದಲು ಬಂದು ತದಾ ಕೊನೆಯಲ್ಲಿ ಬರಬೇಕು. ಇದು ಶ್ಲೋಕ ಆಗಿರೋದ್ರಿಂದ ಆ ಕಡೆ ಈ ಕಡೆ ಆಗ್ತದೆ. ಮೊದಲಿಗೆ ಯದಾ ಎಲ್ಲಿದೆ ಅಂತ ನೋಡಬೇಕು ನಾವು. ಯದಾ ಇಲ್ಲಿದೆ. ಯದಾ ವಿದ್ಯಾ ಭವೇತ್. ಯದಾ ಅಂದರೆ ಯಾವಾಗ. ಯಾವಾಗ ಅಂದರೆ ಕ್ವಶನ್ ಅಲ್ಲ, ಅದು ಯಾವಾಗಲೂ ಆವಾಗ ಅಂತೀವಲ್ಲ, ಅಲ್ಲಿ ಯಾವಾಗ ವಿದ್ಯಾ ಭವೇತ್, ನಿನ್ನಲ್ಲಿ ವಿದ್ಯೆ ಜ್ಞಾನ ಸಿಗ್ತದೋ, ನೀನು ವಿದ್ಯೆಯನ್ನು ಕಲಿತೀಯೋ, ತದಾ ತವ ಆಗ ನಿನ್ನ ವೃತ್ತಿ ಚ ಕೀರ್ತಿ ಚ ಲಕ್ಷ್ಮೀ ವಾಣಿ ಯಶಸ್ವಿನಿ ತತ್ವಜ್ಞಾನಂ ಪರಾಶಾಂತಿ ಭವೇತ್ ಚ ಭವೇತ್. ಅಂದರೆ ಇಲ್ಲಿ ನಾವು ವಿದ್ಯೆಯನ್ನು ಪಡೆದುಕೊಂಡ್ರೆ ಕಠಿಣ ಪರಿಶ್ರಮದಿಂದ ತಪಸ್ಸಿನಿಂದ ಅಥವಾ ಕಠಿಣ ಪರಿಶ್ರಮದಿಂದ ಅಥವಾ ಒಳ್ಳೆಯ ಮಾರ್ಗದಿಂದ ನಾವು ವಿದ್ಯೆಯನ್ನು ಪಡೆದಾಗ ಏನೇನು ಸಿಗ್ತದೆ. ವೃತ್ತಿ, ಇಲ್ಲಿ ವೃತ್ತಿ ಅಂದರೆ ಕೆಲಸ, ನಮ್ಮ ಜೀವನ ಮಾರ್ಗಕ್ಕೆ ಬೇಕಾಗುವಂತಹ ಒಂದು ಕೆಲಸ, ಹಣವನ್ನು ಸಂಪಾದಿಸುವ ಒಂದು ಮಾರ್ಗ. ಹಾಗೆ ಅದರ ಜೊತೆಗೆ ಕೀರ್ತಿಯನ್ನು ನಾವು ಪಡೆಯಬಹುದು. ಕೀರ್ತಿ ಚ, ವಿದ್ಯಾವಂತರಾದರೆ ವೃತ್ತಿಯೂ ಸಿಗ್ತದೆ. ವಿದ್ಯಾದದಾತಿ ವಿನಯಂ ವಿನಯಾತ್ ಯಾತಿ ಪಾತ್ರತಾಂ, ಅಲ್ಲಿ ಸಹ ಪಾತ್ರತ್ವ ಅಂದರೆ ವೃತ್ತಿ ಅಂತ. ಸೊ ವಿದ್ಯೆಯನ್ನು ಸಂಪಾದಿಸಿದಾಗ ನಮಗೆ ಸಿಗುವಂಥದ್ದು ಮೊದಲಿಗೆ ವೃತ್ತಿ, ಕೆಲಸವನ್ನು ನಾವು ಸಂಪಾದಿಸಿಕೊಳ್ಳಬಹುದು. ಅದರ ಜೊತೆಗೆ ಇನ್ನಷ್ಟು ಪರಿಶ್ರಮ ಪಟ್ಟಾಗ ಕೀರ್ತಿಯನ್ನು ಸಂಪಾದಿಸಬಹುದು. ಅಂದರೆ ಒಳ್ಳೆಯ ಒಂದು ಹೆಸರನ್ನು ಸಂಪಾದಿಸಬಹುದು ವಿದ್ಯೆಯಿಂದಾಗಿ. ಲಕ್ಷ್ಮೀ, ಹಣವನ್ನು ಸಂಪಾದಿಸಬಹುದು. ಹಾಗೆ ಯಶಸ್ವಿನಿ ವಾಣಿ, ಯಶಸ್ವಿನಿ ವಾಣಿ ಅಂದರೆ ಒಂದು ಜನರಿಂದ ಒಂದು ಒಳ್ಳೆಯ ಮಾತುಗಳು, ಪ್ರಶಂಸೆಗಳು ಅಂತ ಹೇಳ್ಬಹುದು. ಒಂದು ನಾವು ಯಶಸ್ವಿಯಾಗಿ ಕೀರ್ತಿಯನ್ನು ಪಡೆದು ಒಂದು ಒಳ್ಳೆಯ ಮಾತುಗಳನ್ನು ಸಮಾಜದಲ್ಲಿ ಕೇಳಿಸ್ಕೊಳ್ಬಹುದು ನಾವು. ಅಂದರೆ ಜನರು ನಮ್ಮ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡ್ತಾರೆ ಅಂತ. ಹಾಗೆ ಅಷ್ಟೇ ಅಲ್ಲ, ತತ್ವಜ್ಞಾನವನ್ನು ಬೆಳೆಸ್ಕೊಳ್ಬಹುದು ನಾವು. ಅಂದರೆ ವಾಸ್ತವಿಕತೆಯ ಜ್ಞಾನ, ಈ ಲೌಕಿಕತೆಯ ಜ್ಞಾನವನ್ನು ಬೆಳೆಸ್ಕೊಳ್ಬಹುದು. ಸತ್ಯಾಸತ್ಯಗಳ ವಿವೇಕವನ್ನು ಸಹ ನಾವು ಗಳಿಸ್ಕೊಳ್ಬಹುದು. ಹಾಗೆ ಪರಾಶಾಂತಿ ಅಂದರೆ ಉತ್ತಮವಾದ ಶಾಂತಿಯೂ ಸಹ ನಮಗೆ ಸಿಗ್ತದೆ. ವಿದ್ಯಾದದಾತಿ ವಿನಯಂ, ಆ ಶ್ಲೋಕದಲ್ಲೂ ಸಹ ಕೊನೆಯಲ್ಲಿ ಧನಾತ್ ಧರ್ಮಂ ತತತ್ ಸುಖಂ, ಸುಖವನ್ನು ಪಡಿತೇವೆ ಅಂತ. ವಿದ್ಯೆಯು ನಾವು ಪಡೆಯುವಂತಹ ಒಂದು ಉತ್ತಮವಾದ ವಿದ್ಯೆ ನಮ್ಮಲ್ಲಿ ಕೊನೆಯಲ್ಲಿ ನಮಗೆ ಸಿಗುವಂಥದ್ದೇನು, ಸುಖ ಅಥವಾ ನೆಮ್ಮದಿ, ಸಂತೋಷವನ್ನು ಅದು ಕೊಡ್ತದೆ. ಇದು ಈ ಸುಭಾಷಿತದ ಒಂದು ತಾತ್ಪರ್ಯ. ನಾವು ವಿದ್ಯೆಯನ್ನು ಯಾಕೆ ಕಲಿಬೇಕು? ನಮಗೆ ಅದರಿಂದ ವೃತ್ತಿ ಸಿಗ್ತದೆ, ನಮಗೆ ಅದರಿಂದ ಒಂದು ಕೆಲಸ ಸಿಗ್ತದೆ, ಕೆಲಸದೊಂದಿಗೆ ಕೀರ್ತಿಯ ಜೊತೆಗೆ ಹಣ ಸಂಪಾದನೆ, ಹಾಗೆ ಒಳ್ಳೆಯ ಮಾತುಗಳು, ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನ ಸಿಗ್ತದೆ. ತತ್ವಜ್ಞಾನ, ಲೌಕಿಕ ಒಂದು ಪ್ರಪಂಚದ ಒಂದು ಅರಿವು ನಮಗಾಗ್ತದೆ. ಹಾಗೆ ಪರಾಶಾಂತಿ, ಅತ್ಯುತ್ತಮವಾದ ಒಂದು ಶಾಂತಿ, ಅಥವಾ ಇದನ್ನು ನಾವು ಮೋಕ್ಷ ಸಾಧನೆ ಅಂತಲೂ ಹೇಳಬಹುದು. ಪರಾಶಾಂತಿ, ಉತ್ತಮ ಶಾಂತಿ ಅಂದ್ರೇನು? ಕೊನೆಯಲ್ಲಿ ನಮ್ಮ ಒಂದು ಮೋಕ್ಷವನ್ನು ಪಡೆಯುವುದೇ ಒಂದು ಉತ್ತಮವಾದ ಶಾಂತಿ. ಇದನ್ನು ನಾವು ಪಡೆಯಬಹುದು. ಅತಃ ನಿರಂತರವಾಗಿ ಒಂದು ವಿದ್ಯಾರ್ಜನೆಯನ್ನು ಮಾಡಬೇಕಾದದ್ದು ಅಗತ್ಯ. ವಿದ್ಯಾರ್ಜನೆ ಅನ್ನುವಂಥದ್ದು ಇಷ್ಟು ವಯಸ್ಸಿಗೆ ಸಂಪೂರ್ಣವಾಯಿತು ಅಂತ ಹೇಳುವಂತಿಲ್ಲ. ಅಧ್ಯಯನ ಅನ್ನುವಂಥದ್ದು ನಿರಂತರವಾಗಿ ಇರ್ತದೆ ನಮ್ಮ ಜೀವನದಲ್ಲಿ. ಇಲ್ಲಿ ಭಾವಾರ್ಥದಲ್ಲಿ ನೋಡೋಣ. ಯದಿ ತ್ವಂ ವಿದ್ಯಾಂ ಅರ್ಜಯಸಿ, ಯಾವಾಗ ನೀನು ವಿದ್ಯೆಯನ್ನು ಸಂಪಾದಿಸ್ತೀಯೋ, ತರ್ಹಿ ತ್ವಂ ಉದ್ಯೋಗಂ ಯಶಃ ಧನಂ ಕೀರ್ತಿಪ್ರದಾಂ ವಾಣಿಂ, ನಿನಗೆ ಒಂದು ಕೀರ್ತಿಯನ್ನು ಕೊಡುವಂತಹ
ಪ್ರಶಂಸಾಯುಕ್ತವಾದಂತಹ ಮಾತುಗಳು. ವಾಸ್ತವಿಕಂ ಜ್ಞಾನಂ ಅಂದರೆ ಲೌಕಿಕ ಈ ಪ್ರಪಂಚದ ಒಂದು ಜ್ಞಾನ ಅರಿವಾಗ್ತದೆ, ಅಥವಾ ಲೈಫ್ ಸ್ಕಿಲ್, ಲೈಫ್ ಹೇಗೆ ಇದೆ ಅನ್ನುವಂಥದ್ದು ಅರಿವಾಗ್ತದೆ. ಉತ್ತಮಾಂ ಶಾಂತಿ ಚ ಪ್ರಾಪ್ನೋಷಿ ನೀನು ಪಡೆಯುತ್ತಿ. ಅತಃ ನಿರಂತರಂ ವಿದ್ಯಾರ್ಜನಂ ಕರಣೀಯಂ. ಕರಣೀಯಂ ಅನ್ನುವಂಥದ್ದು ವಿಧಿಲಿ ಮಾಡಬೇಕು ಅನ್ನುವಂತಹ ಒಂದು ವಿಧಿ ಅಥವಾ ಆರ್ಡರ್ನಲ್ಲಿ ಇದೆ ಇದು. ಆದ್ದರಿಂದ ಯದಾ ತ್ವಂ ವಿದ್ಯಾ ಭವೇತ್ ಪ್ರಾಪ್ನೋತಿ ಅರ್ಜಯಸಿ ಅಥವಾ ಪ್ರಾಪ್ನೋಸಿ ತದಾ ಕಿಂ ಕಿಂ ಪ್ರಾಪ್ನೋಷಿ ವೃತ್ತಿ ಕೀರ್ತಿ ಲಕ್ಷ್ಮೀ ಯಶಸ್ವಿನಿ ವಾಣಿ ತತ್ವಜ್ಞಾನಂ ಪರಾಶಾಂತಿಂ. ಮುಂದಿನ ಸುಭಾಷಿತ. ವಿದ್ಯಾ ನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ. ವಿದ್ಯಾ ಭೋಗಕರಿ ಯಶಸ್ಸುಖಕರಿ ವಿದ್ಯಾ ಗುರುಣಾಂ ಗುರುಃ. ವಿದ್ಯಾ ಬಂಧುರ್ಜನೋ ವಿದೇಶಗಮನೆ ವಿದ್ಯಾ ಪರಾ ದೇವತಾ. ವಿದ್ಯಾ ರಾಜಸು ಪೂಜ್ಯತೆ ನಹಿ ಧನಂ ವಿದ್ಯಾ ವಿಹೀನ ಪಶುಃ. ಇದು ಸಹ ವಿದ್ಯೆಯನ್ನ ಕುರಿತಾದಂತಹ ಒಂದು ಸುಭಾಷಿತ. ವಿದ್ಯಾ ನಾಮ ನರಸ್ಯ ರೂಪಂ ಅಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ. ವಿದ್ಯಾ ಭೋಗಕರಿ ಯಶಃ ಸುಖಕರಿ ವಿದ್ಯಾ ಗುರುಣಾಂ ಗುರುಃ. ವಿದ್ಯಾ ಬಂಧುಜನೋ ವಿದೇಶಗಮನೆ ವಿದ್ಯಾ ಪರಾ ದೇವತಾ. ವಿದ್ಯಾ ರಾಜಸು ಪೂಜ್ಯತೆ ನಹಿ ಧನಂ ವಿದ್ಯಾ ವಿಹೀನಃ ಪಶುಃ. ವಿದ್ಯಾ ವಿಹೀನಃ ಪಶುಃ, ವಿದ್ಯೆ ಇಲ್ಲದವನು ಪಶುವಿನಂತೆ. ನಾವು ಹಿಂದಿನ ಸುಭಾಷಿತದಲ್ಲಿ ನೋಡಿದ ಹಾಗೆ ವಿದ್ಯೆ ಮರ್ತ್ಯಲೋಕೆ ಭುವಿ ಭಾರಭೂತ ಅಂತ ಹೇಳ್ತಾರೆ. ವಿದ್ಯಾವಿಹೀನ, ಜ್ಞಾನವಿಲ್ಲದವನು ಪಶುವಿಗೆ ಸಮಾನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಿದ್ದರೆ ವಿದ್ಯೆ ನಮಗೆ ಏನೇನೆಲ್ಲ ಒದಗಿಸ್ತದೆ? ಇದು ಸಹ ಹಿಂದಿನ ಸುಭಾಷಿತದ ಒಂದು ಮುಂದುವರಿದ ಭಾಗ ಅಂತ ಹೇಳಬಹುದು. ಮತ್ತೆ ಇನ್ನೊಂದಿಷ್ಟು ವಿದ್ಯೆಯಿಂದ ನಮಗೇನು ಸಿಗ್ತದೆ, ವಿದ್ಯೆ ಅಂದರೆ ಏನು? ವಿದ್ಯಾ ನಾಮ ನರಸ್ಯ ರೂಪಂ ಅಧಿಕಂ. ಅಧಿಕಂ ರೂಪಂ. ವಿದ್ಯೆ ಎನ್ನುವಂಥದ್ದು ನರಸ್ಯ, ನರಹ ಅಂದರೆ ಮನುಷ್ಯನ, ಅಧಿಕಂ ರೂಪಂ. ಅಧಿಕಂ ರೂಪಂ ಅಂದರೆ ಒಂದು ಶ್ರೇಷ್ಠವಾದ ಸೌಂದರ್ಯ. ನಮ್ಮಲ್ಲಿರುವಂತಹ ಶಾರೀರಿಕ ಸೌಂದರ್ಯಕ್ಕಿಂತಲೂ ನಾವು ವಿದ್ಯೆಯನ್ನು ಕಲಿತಾಗ, ನಮ್ಮಲ್ಲಿ ವಿದ್ಯಾರ್ಜನೆ ಅಥವಾ ಜ್ಞಾನ ಬಂದಾಗ, ಜ್ಞಾನವಂತರಲ್ಲಿ ಕಾಣಿಸುವ, ಮುಖದಲ್ಲಿ ಕಾಣಿಸುವಂತಹ ಆ ಒಂದು ಗ್ಲೋ, ಅದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳ್ಬೋದು. ಮೊದಲನೆಯ ಸುಭಾಷಿತ, ರೂಪ ಯೌವನ ಸಂಪನ್ನಾಹ ವಿದ್ಯಾವಿಹೀನಾಹ ನ ಶೋಭಂತೆ ಅಂತ ಬಂತು. ರೂಪವಿದ್ದರೂ ನಮ್ಮಲ್ಲಿ ವಿದ್ಯೆ ಇಲ್ಲದೆ ಹೋದರೆ ನಾವು ಶೋಭಿಸೋದಿಲ್ಲ. ಹಾಗೆ ಇಲ್ಲಿ ನಮ್ಮ ರೂಪಕ್ಕೆ ಒಂದು ಮೆರುಗನ್ನ, ಅಲಂಕಾರವನ್ನಾಗಿ ಮಾಡುವಂಥದ್ದು ನಮ್ಮಲ್ಲಿರುವ ವಿದ್ಯೆ. ಹಾಗೆ ವಿದ್ಯೆ ಪ್ರಚ್ಛನ್ನ ಗುಪ್ತಂ ಧನಂ. ಈ ವಿದ್ಯೆ ಅನ್ನುವಂಥದ್ದು ಪ್ರಚ್ಛನ್ನ ಅಂದರೆ ರಹಸ್ಯವಾಗಿ, ಅದೃಶ್ಯವಾಗಿ ನಮ್ಮಲ್ಲಿ ಕಾಣಿಸಲ್ಲ, ಆದರೆ ಅದು ನಮ್ಮಲ್ಲಿರುವಂತಹ ಒಂದು ಸಂಪತ್ತು, ಅದು ಧನ. ಪ್ರಚ್ಛನ್ನ ಗುಪ್ತಂ, ರಹಸ್ಯವಾಗಿ ನಮ್ಮಲ್ಲಿರುವಂತಹ ಒಂದು ಸಂಪತ್ತು. ನಾವು ಯಾರನ್ನ ಇರಲಿ, ಒಬ್ಬರ ಮುಖ ನೋಡಿದ ತಕ್ಷಣ ಇವರಲ್ಲಿ ಈ ವಿದ್ಯೆ ಇದೆ ಅಥವಾ ಇವರಲ್ಲಿ ಈ ಜ್ಞಾನ ಇದೆ ಅಂತ ನಮ್ಗೆ ಅರಿವಿಗೆ ಬರಲ್ಲ. ಅದು ನಮ್ಮಲ್ಲಿ ರಹಸ್ಯವಾಗಿ ಇರುವಂಥದ್ದು. ಪ್ರಚ್ಛನ್ನ ಗುಪ್ತಂ ಧನಂ. ಅಥವಾ ಇದನ್ನ ಹೇಗೆ ಹೇಳಬಹುದು, ಯಾರಿಂದಲೂ ಅಪಹರಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಮೈ ಮೇಲೆ ಅಲಂಕಾರವಾಗಿ ಒಡವೆಗಳನ್ನೆಲ್ಲ ಹಾಕ್ಕೊಂಡ್ರೆ ಅದು ಕಾಣಿಸುವಂತಹ ಧನ, ಅದನ್ನ ಯಾರಾದರೂ ಅಪಹರಿಸಬಹುದು. ಇದೇ ರೀತಿಯ ಒಂದು ಸುಭಾಷಿತ ಮುಂದೆ ಕೊನೆಯಲ್ಲಿ ಒಂದು ಬರ್ತದೆ, ಪ್ರಚ್ಛನ್ನ ಗುಪ್ತಂ ಧನಂ. ಈ ವಿದ್ಯೆ ಎನ್ನುವಂತಹ ಧನ ಯಾರಿಗೂ ಕಾಣಿಸೋದಿಲ್ಲ, ಆದರೆ ಅದು ಅತಿ ದೊಡ್ಡ ಸಂಪತ್ತು, ನಮ್ಮಲ್ಲಿರುವ ಅತಿ ದೊಡ್ಡ ಶ್ರೇಷ್ಠ ರೂಪ. ಅದು ಗುಪ್ತವಾಗಿ ನಮ್ಮಲ್ಲಿ ಇರ್ತದೆ. ಹಾಗೆ ಯಾವಾಗ ಅದು ನಮ್ಗೆ ಉಪಯೋಗಕ್ಕೆ ಹೇಗೆ ಬರ್ತದೆ? ವಿದ್ಯಾ ಭೋಗಕರಿ. ಭೋಗ ಅಂದ್ರೆ ಸುಖ ಸಂಪತ್ತನ್ನ ಕೊಡುವಂಥದ್ದು. ನಮಗೆ ಇಷ್ಟವಾಗಿದ್ದನ್ನ ನಾವು ಪಡಿಬಹುದು. ವಿದ್ಯೆಯಿಂದ ನಮಗೆ ವೃತ್ತಿ ಸಿಗ್ತದೆ, ವೃತ್ತಿಯಿಂದ ಲಕ್ಷ್ಮಿ ಧನ ಸಂಪಾದಿಸ್ತೇವೆ ನಾವು.
ಆ ಧನದಿಂದ ನಾವು ಆಸೆ ಪಟ್ಟದ್ದನ್ನ ಪಡೆದುಕೊಳ್ಳುವಂತಹ ಶಕ್ತಿ ನಮಗೆ ಸಿಗ್ತದೆ. ಆದ್ದರಿಂದ ವಿದ್ಯೆ ಅನ್ನುವಂಥದ್ದು ಭೋಗಕರಿ, ನಾವು ಇಷ್ಟಪಟ್ಟಿದ್ದನ್ನ ನಮಗೆ ಕೊಡುವಂಥದ್ದು. ಹಾಗೆ ಯಶಕರಿ, ಯಶವನ್ನು ಕೊಡ್ತದೆ, ನಮಗೆ ಒಂದು ಸಕ್ಸಸ್ ಅನ್ನು ಕೊಡುವಂಥದ್ದು ವಿದ್ಯೆ. ಅಲ್ಲಿ ಹಿಂದಿನ ಸುಭಾಷಿತದಲ್ಲಿ ಬಂದ ಹಾಗೆ ಕೀರ್ತಿ ಅಂತ ಬಂತು. ಕೀರ್ತಿ, ಯಶಸ್ಸು, ಇವೆಲ್ಲವನ್ನು ಕೊಡುವಂಥದ್ದು ವಿದ್ಯೆ. ಹಾಗೆ ಸುಖಕರಿ, ನಮಗೆ ಸುಖವನ್ನ, ಒಂದು ಆನಂದವನ್ನ, ಸಂತೋಷವನ್ನ ಕೊಡುವಂಥದ್ದು ಸಹ ವಿದ್ಯೆಯೇ. ಇನ್ನು ವಿದ್ಯಾ ಗುರುಣಾಂ ಗುರುಹು, ಗುರುಗಳಿಗೆ ಗುರು ಈ ವಿದ್ಯೆ ಅನ್ನುವಂಥದ್ದು. ಅಥವಾ ಗುರು ಅಂದ್ರೆ ಗೌರತ್ವ ಇರುವಂಥದ್ದು, ಒಂದು ಭಾರವಾದದ್ದು. ಭಾರ ಅಂದ್ರೆ ಒಂದು ಶ್ರೇಷ್ಠತೆಯನ್ನು ಹೊಂದಿರುವಂಥದ್ದು. ಶ್ರೇಷ್ಠವಾದ ವಸ್ತುಗಳಲ್ಲಿ ಶ್ರೇಷ್ಠವಾದದ್ದು ವಿದ್ಯೆ ಅಂತ ಹೇಳ್ಬಹುದು. ಗುರುಣಾಂ ಗುರುಹು, ಎಲ್ಲಾ ಗುರುಗಳಿಗೂ ಒಂದು ಅತ್ಯಂತ ಶ್ರೇಷ್ಠ, ಗುರುಗಳಲ್ಲಿ ಇರುವಂತಹ ಅತ್ಯಂತ ಶ್ರೇಷ್ಠವಾದ ವಸ್ತು ಅಂದ್ರೆ ವಿದ್ಯೆ ಅಂತ ಹೇಳ್ಬಹುದು. ಇನ್ನು ವಿದ್ಯಾ ಬಂಧುಜನೋ ಅಂದ್ರೆ ಏನರ್ಥ? ವಿದ್ಯಾವಂತರನ್ನ ಬಂಧುಗಳು ಆಕರ್ಷಿಸ್ತಾರೆ. ಅಂದ್ರೆ ನೀವು ವಿದ್ಯಾವಂತರಾದರೆ ನಿಮಗೆ ವಿದ್ಯೆಯಿಂದ ವೃತ್ತಿ ಸಿಗ್ತದೆ, ವೃತ್ತಿಯಿಂದ ಲಕ್ಷ್ಮಿ ಕೀರ್ತಿ ಎಲ್ಲ ಬರ್ತದಲ್ಲ, ಆಗ ಬಂಧುಗಳು ಹತ್ತಿರವಾಗ್ತಾರೆ. ಬಡವರಾಗಿದ್ದಾಗ ಅಥವಾ ನಾವು ಅಜ್ಞಾನಿಗಳಾಗಿದ್ದಾಗ, ಮೂರ್ಖರಾಗಿದ್ದಾಗ ಯಾರೂ ನಮ್ಮ ಹತ್ತಿರವೇ ಸುಳಿಯೋದಿಲ್ಲ. ಅದೇ ನಾವು ವಿದ್ಯಾವಂತರಾಗಿದ್ದಾಗ ನಮ್ಮಲ್ಲಿ ಯಶಸ್ಸು ಅಥವಾ ಯಶಸ್ಸು, ಕೀರ್ತಿ, ವೃತ್ತಿ, ಲಕ್ಷ್ಮಿ ಇವೆಲ್ಲ ಇದ್ದಾಗ ಬಂಧುಗಳು ನಮ್ಮ ಹತ್ತಿರಕ್ಕೆ ಬರ್ತಾರೆ. ಆದ್ದರಿಂದ ನಮಗೆ ಬಂಧುಗಳನ್ನ ಸೇರಿಸುವಂಥದ್ದು ವಿದ್ಯೆಯೇ ಅಂತ ಹೇಳ್ತಾ ಇದ್ದಾರೆ. ಇನ್ನು ವಿದೇಶಗಮನೆ ವಿದ್ಯಾ ಪರಾದೇವತಾ, ವಿದೇಶಗಮನೆ, ವಿದೇಶಕ್ಕೆ ಹೋಗುವುದಕ್ಕೂ ನಮಗೆ ವಿದ್ಯೆ ಸಹಾಯ ಮಾಡ್ತದೆ. ನಾವು ಎಲ್ಲೇ ಹೋದ್ರೂ ಈ ವಿದ್ಯೆ ಅನ್ನುವಂಥದ್ದು ನಮಗೆ ಒಂದು ಒಡವೆ ಅಥವಾ ಒಂದು ಸಂಪತ್ತಿದ್ದ ಹಾಗೆ. ಎಲ್ಲೇ ಹೋದರೂ ಈ ವಿದ್ಯೆಯನ್ನು ಉಪಯೋಗಿಸಿಕೊಂಡು ನಾವು ನಮ್ಮ ಒಂದು ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳಬಹುದು ಅಥವಾ ಒಂದು ಜೀವನವನ್ನ ರೂಪಿಸಿಕೊಳ್ಳಬಹುದು. ಅಥವಾ ಇದನ್ನ ಹೀಗೂ ಹೇಳಬಹುದು, ವಿದ್ಯೆ ವಿದೇಶಗಮನೆ ಬಂಧುಜನೋ. ನಾವು ವಿದೇಶಕ್ಕೆ ಹೋದಾಗ ವಿದ್ಯೆಯೇ ನಮಗೆ ಬಂಧುವಾಗಿ ಇರ್ತದೆ. ಯಾಕಂದ್ರೆ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ನಮ್ಮವರು ಅಂತ ಯಾರು ನಮಗೆ ಸಿಗೋದಿಲ್ಲ. ಆಗ ಈ ನಮ್ಮಲ್ಲಿರುವ ವಿದ್ಯೆಯೇ ನಮಗೆ ಬಂಧು ಅಂತೆ ವರ್ತಿಸ್ತದೆ. ಹಾಗೆ ವಿದ್ಯಾ ಪರಾದೇವತಾ, ವಿದ್ಯೆಯು ಒಂದು ಅತ್ಯಂತ ಶ್ರೇಷ್ಠವಾದ ದೇವತೆ, ನಮಗೆ ಒಂದು ದೇವರ ಸಮಾನ ಅಂತ ಹೇಳ್ತೀವಿ. ವಿದ್ಯಾ ರಾಜಸು ಪೂಜ್ಯತೆ ನಹಿ ಧನಂ. ರಾಜನು ಸಹ ಪೂಜಿಸುವುದು ಯಾರನ್ನ? ವಿದ್ಯೆಯನ್ನ, ಪಂಡಿತರುಗಳನ್ನ. ಹಿಂದಿನ ಕಾಲದಿಂದಲೂ ಪಂಡಿತರು ರಾಜಾಶ್ರಯದಲ್ಲಿಯೇ ಬೆಳಗ್ತಾ ಇದ್ರು. ರಾಜರುಗಳಿಂದ ಪೂಜಿಸಲ್ಪಡುವಂಥದ್ದು ಪಾಂಡಿತ್ಯ, ವಿದ್ಯೆ ಅನ್ನುವಂಥದ್ದು. ಧನಕ್ಕಿಂತ ರಾಜರುಗಳು ಹಿಂದಿನ ಕಾಲದಲ್ಲಿ ಮುಖ್ಯವಾಗಿ ಗೌರವಿಸ್ತಾ ಇದ್ದಿದ್ದು ವಿದ್ಯೆಯನ್ನ, ವಿದ್ಯಾವಂತರನ್ನ, ಪಂಡಿತರನ್ನ. ಆದ್ದರಿಂದ ವಿದ್ಯಾವಿಹೀನ ಪಶುಹು ಅಂತ ಈ ಸುಭಾಷಿತದಲ್ಲಿ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ವಿದ್ಯೆ ಅನ್ನುವಂಥದ್ದು ನರನ ಅತ್ಯಂತ ಶ್ರೇಷ್ಠವಾದ ರೂಪ ಅಂತ, ನಮಗೆ ರೂಪಕ್ಕೆ ಅಲಂಕಾರವಾಗಿ ವಿದ್ಯೆ ಅಂತ ಹೇಳಬಹುದು. ನಮ್ಮಲ್ಲಿ ಅಡಗಿರುವಂತಹ ಬೇರೆಯವರು ಕದಿಯದಂತಹ ಪ್ರಚ್ಛನ್ನ ಗುಪ್ತಂ ಧನಂ ಅಂತ ವಿದ್ಯೆಯನ್ನ ಹೇಳ್ತಾ ಇದ್ದಾರೆ. ಹಾಗೆ ಇದು ನಮಗೆ ಭೋಗಕರಿ, ನಮಗೆ ಬಯಸಿದ್ದನ್ನ ಕೊಡುವಂಥದ್ದು, ನಮಗೆ ಯಶಸ್ಸನ್ನ ಕೊಡುವಂಥದ್ದು, ನಮಗೆ ಸುಖವನ್ನ ಕೊಡುವಂಥದ್ದು ವಿದ್ಯೆ. ಹಾಗೆ ಗುರುಣಾಂ ಗುರು ವಿದ್ಯಾ, ಅತ್ಯಂತ ಶ್ರೇಷ್ಠವಾದ ಗುರು ಅಂತ ಹೇಳಬಹುದು. ಹಾಗೆ ವಿದ್ಯಾ ವಿದೇಶಗಮನೆ ಬಂಧುಜನಃ, ನಾವು ಬೇರೆ ದೇಶಕ್ಕೆ ಹೋದಾಗ ಅಥವಾ ನಮ್ಮದಲ್ಲದ ಪರಸ್ಥಳಕ್ಕೆ ಹೋದಾಗ ನಮಗೆ ಬಂಧುವಿನಂತೆ ನಮ್ಮ ಸಹಾಯಕ್ಕೆ ಬರುವಂಥದ್ದು ನಮ್ಮಲ್ಲಿರುವ ವಿದ್ಯೆ. ಹಾಗೆ ವಿದ್ಯಾ ಪರಾದೇವತಾ, ಅತ್ಯಂತ ಶ್ರೇಷ್ಠ ದೇವತೆ, ರಾಜರುಗಳಿಂದ ಪೂಜಿಸಲ್ಪಡುವಂಥದ್ದು ವಿದ್ಯೆ. ಆದ್ದರಿಂದ ವಿದ್ಯೆಯನ್ನ ಮನುಷ್ಯ ಯಾವಾಗಲೂ ಸಂಪಾದಿಸಬೇಕು. ವಿದ್ಯಾವಿಹೀನ ಪಶುಹು, ಅದನ್ನೇ ಇಲ್ಲಿ ಭಾವಾರ್ಥದಲ್ಲಿ ಹೇಳಿದ್ದಾರೆ. ಮನುಷ್ಯಸ್ಯ ಶ್ರೇಷ್ಠಂ ಸೌಂದರ್ಯಂ ಅಸ್ತಿ, ಅದೃಶ್ಯಂ ಗುಪ್ತಂ ಚ ಧನಂ ಅಸ್ತಿ, ಆನಂದಂ ಜನಯತಿ, ಜನಯತಿ ಅಂದ್ರೆ ಕೊಡ್ತದೆ ಅಂತ, ತರಿಸ್ತದೆ. ಕೀರ್ತಿಂ ವರ್ಧಯತಿ, ಸುಖಂ ಪ್ರದದಾತಿ, ಸುಖವನ್ನ ಕೊಡ್ತದೆ. ವಿದ್ಯಾ ಗುರುಣಾಂ ಗುರುಹು, ವಿದೇಶ ಯಾತ್ರಾಯಾಂ ಬಂಧು ಅಸ್ತಿ, ಪ್ರಧಾನ ದೇವತಾ ಅಸ್ತಿ. ನಾವು ಸರಸ್ವತಿಯನ್ನ ವಿದ್ಯಾಧಿ ದೇವತೆ, ಹಾಗೆ ಗಣಪತಿಯನ್ನು ಸಹ ವಿದ್ಯಾಧಿ ದೇವತೆ ಅಂತ ಪೂಜಿಸ್ತೇವೆ. ರಾಜಸಭಾಸು ವಿದುಷಾಂ ಏವ ಸಮ್ಮಾನಃ ಭವತಿ ನತು ಧನಿಕಸ್ಯ. ಅಂದ್ರೆ ಇಲ್ಲಿ
ರಾಜ್ಯಸಭೆಯಲ್ಲಿ ಧನಿಕರಿಗೆ ಸನ್ಮಾನ ನಡೆಯೋದಿಲ್ಲ, ವಿದುಷರಿಗೆ ಅಂದರೆ ವಿದ್ಯಾವಂತರ ಪಂಡಿತರಿಗೆ ಮಾತ್ರ ಸನ್ಮಾನಗಳನ್ನು ನಡೆಸ್ತಾರೆ. ಆದ್ದರಿಂದ ವಿಹೀನ ಭವತಿ ಸಹ ಪಶು ಸಮಾನ ಭವತಿ. ಇದು ಈ ಸುಭಾಷಿತದ ಒಂದು ತಾತ್ಪರ್ಯ. ಈ ಸುಭಾಷಿತಗಳನ್ನೆಲ್ಲ ಓದಿದ ನಂತರ ವಿದ್ಯೆ ಎಂದರೆ ಏನು, ಹಾಗಿದ್ರೆ ಯಾವ ರೀತಿಯ ವಿದ್ಯೆಯನ್ನು ನಾವು ಕಲಿಬೇಕು? ಬಹುಶಃ ಈ ಸುಭಾಷಿತಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮನನ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಉಪಯೋಗಿಸಿಕೊಂಡರೆ ಅದೇ ಒಂದು ರೀತಿಯ ಪ್ರಚ್ಛನ್ನಗುಪ್ತ ಧನವಾಗಿ ನಮ್ಮ ಜೀವನದಲ್ಲಿ ಬರಬಹುದು. ಈ ಸುಭಾಷಿತಗಳು ಸಹ ಒಂದು ರೀತಿಯ ವಿದ್ಯೆಗಳು, ನಮ್ಮ ಲೈಫ್ ಸ್ಕಿಲ್ ಅನ್ನು ನಮಗೆ ಹೆಚ್ಚಿಸುವಂತಹ ವಿದ್ಯೆಗಳು ಅಂತ ಹೇಳಬಹುದು. ನಾವು ಜೀವನದಲ್ಲಿ ಹೇಗಿರಬೇಕು, ಮೊದಲನೆಯದಾಗಿ ವಿದ್ಯೆಯನ್ನು ಯಾವ ರೀತಿ ಸಂಪಾದಿಸಬೇಕು. ವಿದ್ಯೆಯಲ್ಲಿ ಒಳ್ಳೆಯ ವಿದ್ಯೆಗಳು ಇವೆ, ಕೆಟ್ಟ ವಿದ್ಯೆಗಳು ಇವೆ. ಕಳ್ಳತನ, ಮೋಸ ಮಾಡುವುದು ಅದು ಸಹ ವಿದ್ಯೆ. 64 ವಿದ್ಯೆಗಳು ಇವೆ. ಅವುಗಳಲ್ಲಿ ಸರಿಯಾದ ಒಂದು ವಿದ್ಯೆಯನ್ನು ಆರಿಸಿಕೊಂಡು ಅದನ್ನು ಒಂದು ಸರಿಯಾದ ರೀತಿಯಲ್ಲಿ, ಸರಿಯಾದ ಮಾರ್ಗದಲ್ಲಿ, ಸರಿಯಾದ ಸಮಯದಲ್ಲಿ, ಸರಿಯಾದ ಗುರುವಿನ ಮುಖೇನ ಅರಿತು ಕಲಿತು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ವಿದ್ಯೆ ನಮಗೆ ಇಲ್ಲಿ ಏನೆಲ್ಲ ಹೇಳಿದರೆ ಆ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ವರ್ತಿಸುವುದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಉಳಿದ 4 ಸುಭಾಷಿತಗಳ ಎಕ್ಸ್ಪ್ಲನೇಷನ್ ಪಾರ್ಟ್ ಅನ್ನ ನೋಡೋಣ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.